ಆತ್ಮೀಯ ನನ್ನೆಲ್ಲ ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ವಿಜಯನಗರ ಸಾಮ್ರಾಜ್ಯದ ಕೊಡುಗೆಗಳ ಒಂದು ಮುಂದುವರಿದ ಭಾಗ ಇವತ್ತಿನ ಒಂದು ತರಗತಿಯೊಳಗೆ ಕಲೆ ಮತ್ತು ವಾಸ್ತುಶಿಲ್ಪ ಮತ್ತು ಸಂಗೀತ ಮತ್ತು ನೃತ್ಯದ ಬಗ್ಗೆ ಈ ಒಂದು ತರಗತಿಯೊಳಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಈ ಒಂದು ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪ ಬಗ್ಗೆ ನೋಡೋದಾದರೆ, ಈ ವಿಜಯನಗರದ ಒಂದು ಸಾಮ್ರಾಜ್ಯದ ಒಂದು ಅರಸರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಇವತ್ತಿಗೂ ಕೂಡ ಸ್ಮರಣೀಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಈ ಸಾಮ್ರಾಟರನ್ನು ವಾಸ್ತುಕಲೆಯ ಒಂದು ಮಹಾನ್ ಪೋಷಕರಂತ ಕರಿತಾ ಹೋಗ್ತಾರೆ. ಜೊತೆಗೆ ಇವರ ಕಾಲದಲ್ಲಿ ದೇವಾಲಯಗಳು ನಿರ್ಮಾಣ ಆಗ್ತವು. ಅರಮನೆ, ಕೋಟೆ, ಗೋಪುರ, ಮಹಾಮಂಟಪ, ಸಾರ್ವಜನಿಕ ಕಟ್ಟಡಗಳು, ಕೆರೆ, ಕಟ್ಟೆ, ಕಾಲುವೆ, ಅಣೆಕಟ್ಟು ಮುಂತಾದವುಗಳು ಇವರ ಒಂದು ಸಾಮ್ರಾಜ್ಯದ ಆಡಳಿತಾವಧಿಯೊಳಗೆ ನಿರ್ಮಾಣ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ವಿಜಯನಗರ ಸಾಮ್ರಾಜ್ಯದ ಒಂದು ಕಲೆಯ ಪ್ರಮುಖ ವೈಶಿಷ್ಟ್ಯಗಳು ನೋಡೋದಾದ್ರೆ, ಈ ವಿಜಯನಗರ ಸಾಮ್ರಾಜ್ಯದ ಅರಸರು ಚಾಲುಕ್ಯ, ರಾಷ್ಟ್ರಕೂಟ, ಚೋಳ, ಹೊಯ್ಸಳ ವಾಸ್ತುಶೈಲಿಯ ಮಾದರಿಗಳನ್ನು ಮುಂದುವರಿಸ್ಕೊಳ್ತಾ ಹೋಗ್ತಾರೆ. ಜೊತೆಗೆ ಇವರ ಶೈಲಿಯ ಪ್ರಧಾನ ಲಕ್ಷಣ ನೋಡೋದಾದಪ್ಪ ಅಂದ್ರೆ, ಹಲವಾರು ಕಂಬಗಳ ಸಾಲುಗಳಿಂದ ಕೂಡಿದಂಥ ವಿಶಾಲ ಸಭಾಮಂಟಪವನ್ನು ಕಾಣ್ತಾ ಹೋಗ್ತೀವಿ. ಇವರ ಒಂದು ಪ್ರಮುಖವಾಗಿ ಶೈಲಿ ಅಂದರೆ ವಿಜಯನಗರದ ಒಂದು ಶೈಲಿ ಅಂತ ಏನಪ್ಪ ಅಂದ್ರೆ, ಹಲವಾರು ಕಂಬಗಳ ಕೂಡಿರುವಂಥ ಯಾವುದೇ ದೇವಾಲಯ ಕಂಡಪ್ಪ ಅಂದ್ರೆ ಅದು ವಿಜಯನಗರ ಸಾಮ್ರಾಜ್ಯದ ದೇವಾಲಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇದೇ ರೀತಿ ಡೀಟೇಲಿ ಪ್ರಶ್ನೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಮುಂದುವರಿದು ಈ ಹಲವಾರು ಕಂಬಗಳು ಕೂಡಿರುವಂಥ ಮಂಟಪ ಮತ್ತು ಕಲ್ಯಾಣ ಮಂಟಪಗಳನ್ನು ಅವರದ ಒಂದು ವಿಜಯನಗರ ಸಾಮ್ರಾಜ್ಯದ ಒಂದು ಶೈಲಿ ಅಂತ ಹೇಳ್ತಾ ಹೋಗ್ಬೋದು. ಎತ್ತರವಾದಂಥ ಗೋಪುರಗಳನ್ನು ನೋಡ್ತಾ ಹೋಗ್ತೀವಿ, ಅಂದರೆ ರಾಯ ಗೋಪುರ ಅಂತ ಕರಿತಾ ಹೋಗ್ತಾರೆ. ಪತ್ರಾಕೃತಿಯ ಕಮಾನುಗಳನ್ನು ಮತ್ತು ಮಂಟಪಗಳನ್ನು ನೋಡ್ತಾ ಹೋಗ್ತೀವಿ. ಈ ಕಲೆಯಲ್ಲಿ ಅಲಂಕಾರಕ್ಕಿಂತ ಭವ್ಯತೆ ಮತ್ತು ಗಾಂಭೀರ್ಯದ ಒಂದು ಭಾವನೆಗಳಿಗೆ ಹೆಚ್ಚಿನ ಆದಂಥ ಮಹತ್ವವನ್ನು ನೀಡ್ತಾ ಹೋಗ್ತಾರೆ. ಇವರು ಕಟ್ಟಡಗಳಿಗೆ ಉಸುಕು ಮಿಶ್ರಿತವಾದಂಥ ಕೆಂಪು ಕಲ್ಲುಗಳನ್ನು ಬಳಕೆ ಮಾಡ್ತಾ ಹೋಗ್ತಾರೆ. ದೇವಾಲಯಗಳ ಮುಂದೆ ಗೋಪುರಗಳ ನಿರ್ಮಾಣ ಪದ್ಧತಿಯನ್ನು ಮೊಟ್ಟ ಮೊದಲ ಬಾರಿಗೆ ವಿಜಯನಗರ ಅರಸರು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಅಂದರೆ ಆ ದೇವಾಲಯಗಳ ಮುಂದೆ ಆ ಗೋಪುರಗಳ ನಿರ್ಮಾಣ ಯಾರು ಪ್ರಾರಂಭ ಮಾಡ್ತಾ ಹೋಗ್ತಾರೆ? ವಿಜಯನಗರ ಸಾಮ್ರಾಜ್ಯದ ಅರಸರು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇವರು ಕಟ್ಟಿಸಿದಂಥ ದೇವಾಲಯಗಳು, ಕಟ್ಟಡಗಳು, ನಿರ್ಮಿಸಿದಂಥ ಮೂರ್ತಿಗಳನ್ನು ಉಲ್ಲೇಖಿಸಿ ಖ್ಯಾತ ಕಲಾ ಇತಿಹಾಸಕಾರರಾಗಿರುವಂಥ ಪರ್ಸಿ ಬ್ರೌನ್ರವರು ವಿಜಯನಗರ ವಾಸ್ತುಶಿಲ್ಪ ಶೈಲಿಯನ್ನು ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ ಅಂತಂದು ಹೇಳ್ತಾ ಹೋಗ್ತಾರೆ. ಯಾರು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ, ಪರ್ಸಿ ಬ್ರೌನ್ರವರು ಈ ಒಂದು ವಿಜಯನಗರ ವಾಸ್ತುಶಿಲ್ಪ ಶೈಲಿಯನ್ನು ನೋಡಿ ಅವರು ಯಾವ ರೀತಿ ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ, ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ ಅಂತಂದು ಈ ಒಂದು ವಿಜಯನಗರದ ವಾಸ್ತುಶಿಲ್ಪ ಶೈಲಿಯನ್ನು ಪ್ರಮುಖವಾಗಿ ವಿವರಣೆಯನ್ನು ನೀಡ್ತಾ ಹೋಗ್ತಾರೆ. ಅದೇ ರೀತಿ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ದೇವಾಲಯಗಳು ನೋಡೋದಾದರೆ, ಇವರ ಕಾಲದಲ್ಲಿ ನಿರ್ಮಾಣವಾಗಿರುವ ದೇವಾಲಯಗಳನ್ನು ಹಂಪಿ, ಶೃಂಗೇರಿ, ತಿರುಪತಿ, ಕಂಚಿ, ಲೇಪಾಕ್ಷಿ, ಕಾರ್ಕಳ, ಭಟ್ಕಳ, ಚಿದಂಬರಂ, ಕಾಳಹಸ್ತಿ, ನಂದಿ, ಶ್ರೀಶೈಲ, ಕೋಲಾರ ಇನ್ನು ಹಲವಾರು ಕಡೆಗಳಲ್ಲಿ ಇವರೊಂದು ಕಾಲದಲ್ಲಿ ನಿರ್ಮಾಣವಾಗಿರೋ ದೇವಾಲಯಗಳನ್ನು ನೋಡ್ತಾ ಹೋಗ್ತೀವಿ. ಶೃಂಗೇರಿಯ ವಿದ್ಯಾಶಂಕರ ದೇವಾಲಯವನ್ನು ನೋಡ್ತಾ ಹೋಗ್ತೀವಿ. ವಿಜಯನಗರ ಕಾಲದ ಆರಂಭದ ದೇವಾಲಯಗಳು ಈ ಶೃಂಗೇರಿಯ ವಿದ್ಯಾಶಂಕರ ದೇವಾಲಯವು ಪ್ರಮುಖವಾಗಿ ಕಾಣ್ತಾ ಹೋಗ್ತೀವಿ. ಈ ದೇವಾಲಯದ ವಿನ್ಯಾಸವು ಭಾರತದಲ್ಲಿಯೇ ಅಪೂರ್ವವಾದಂಥ ಮಾದರಿಯಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಾಚೀನ ದೇವಾಲಯವೆಂದರೆ ಹಂಪಿಯ ಒಂದು ವಿರೂಪಾಕ್ಷ ದೇವಾಲಯವನ್ನು ನೋಡ್ತಾ ಹೋಗ್ತೀವಿ. ವಿಶಾಲವಾದ ಪ್ರಾಂಗಣವನ್ನು ಹೊಂದಿರುವಂಥದ್ದು, ಸೊಗಸಾದ ಕೆತ್ತನೆಯ ಗೊಂಬಗಳು, ಅಲಂಕೃತವಾದಂಥ ಚಾವಣಿಗಳನ್ನು ಈ ಒಂದು ವಿರೂಪಾಕ್ಷ ದೇವಾಲಯ ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಹಂಪಿಯಲ್ಲಿರುವಂಥ ವಿಜಯ ವಿಠ್ಠಲ ದೇವಾಲಯವು ಶೃಂಗಾರಮಯವಾದಂಥ ಕಲಾತ್ಮಕವಾದಂಥ ಕೆಲಸಕ್ಕೆ ಹೆಸರುವಾಸಿಯಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ದೇವಾಲಯದೊಳಗೆ ಸಪ್ತ ಸ್ವರಗಳು ಧ್ವನಿಸುವಂಥ ಕಂಬಗಳನ್ನು ಕಾಣ್ತಾ ಹೋಗ್ತೀವಿ. ವಿಶಾಲವಾದಂಥ ಕಲ್ಯಾಣ ಮಂಟಪಗಳನ್ನು ಕಾಣ್ತಾ ಹೋಗ್ತೀವಿ. ಕಲ್ಲಿನಲ್ಲಿ ಕೆತ್ತಿದಂಥ ರಥವನ್ನು ಈ ದೇವಾಲಯದ ಒಂದು ಸೌಂದರ್ಯವನ್ನು ಹೆಚ್ಚಿಸುತ್ತಾನ್ನು ನೋಡ್ತಾ ಹೋಗ್ತೀವಿ. ಒಂದು ವಿಜಯನಗರ ಸಾಮ್ರಾಜ್ಯದ ಅತಿ ಪ್ರಾಚೀನ ದೇವಾಲಯ ಯಾವುದಪ್ಪ ಅಂದ್ರೆ ಹಂಪಿಯ ಒಂದು ವಿರೂಪಾಕ್ಷ ದೇವಾಲಯವನ್ನು ಕಾಣೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ಆ ಕೃಷ್ಣ ದೇವರನ್ನು ನಿರ್ಮಿಸಿದಂಥ ಮಹಾನವಮಿ ದೀಪವು ಆ ನವರಾತ್ರಿ ಉತ್ಸವದ ನಡೀತಾ ಇತ್ತು. ಅಂದರೆ ಆ ಹಂಪಿಯಲ್ಲಿ ಕಂಡುಬರುವ ಮಹಾನವಮಿ ದೀಪವು ಆ ನವರಾತ್ರಿ ಉತ್ಸವದಲ್ಲಿ ನಡೀತಾ ಇರೋದನ್ನು ಕಾಣ್ತಾ ಹೋಗ್ತಾ ಇರ್ತೀವಿ. ಅಂದ್ರೆ
ಈ ಮಹಾನವಮಿ ದಿಬ್ಬದಲ್ಲಿ ಆ ರಾಜಧಾನಿಗೆ ಭಾಳ ದೂರದ ಪ್ರಾಂತ್ಯಗಳಿಂದಲೂ ರಾಜರು, ಮಂಡಳೇಶ್ವರ ಚಕ್ರವರ್ತಿಯು ಆಜ್ಞೆಯ ಮೇರೆಗೆ ಬಂದು ಸೇರುತ್ತಿದ್ದರೆಂದು ಆ ಪರ್ಷಿಯಾದ ರಾಯಭಾರಿ ಯಾರಪ್ಪ ಅಬ್ದುಲ್ ರಾಜ ಕೇಳ್ತಾ ಹೋಗ್ತದೆ. ಅಂದ್ರೆ ಆ ಮಹಾನವಮಿ ದಿಬ್ಬದೊಳಗೆ ನವರಾತ್ರಿಯ ಒಂದು ಉತ್ಸವ ಸಂದರ್ಭದೊಳಗೆ ರಾಜಧಾನಿಗೆ ಭಾಳ ದೂರದಿಂದ ಪ್ರಾಂತ್ಯಾಧಿಕಾರಿಗಳು, ಮಂಡಳೇಶ್ವರರು ಆ ಚಕ್ರವರ್ತಿಯ ಒಂದು ಆಜ್ಞೆಯ ಮೇರೆಗೆ ಈ ಒಂದು ಬಂದು ಸೇರ್ತಾ ಇತ್ತು ಎಂದು ಆ ಪರ್ಷಿಯಾದ ರಾಯಭಾರಿ ಯಾರಪ್ಪ ಅಬ್ದುಲ್ ರಾಜಕ್ಕೆ ತಿಳಿಸ್ತಾ ಹೋಗ್ತಾನೆ. ಇಲ್ಲಿ ಕಮಲ್ ಮಹಲ್, ಗಜಶಾಲೆ, ರಾಣಿ ಸ್ನಾನಗೃಹ, ಹಿಂದೂ ಮುಸ್ಲಿಂ ಶೈಲಿಯ ಒಂದು ಉತ್ತಮ ಕಟ್ಟಡಗಳನ್ನು ನೋಡ್ತಾ ಹೋಗ್ತೀವಿ. ಲಕ್ಷ್ಮೀ ನರಸಿಂಹ, ಕಡಲೆಕಾಳು ಗಣೇಶ, ಸಾಸಿವೆ ಕಾಳು ಗಣೇಶ, ಉತ್ಥಾನ ವೀರಭದ್ರನ ಶಿಲ್ಪಗಳು ಆಕರ್ಷವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ವಿಜಯನಗರ ಸಾಮ್ರಾಜ್ಯದ ಕಾಲದ ಹಂಪಿಯ ಒಂದು ಕೋಟೆಯು ಭದ್ರವಾದಂಥ 7 ಸುತ್ತಿನಿಂದ ಕೂಡಿತ್ತು. ಪ್ರಸ್ತುತ ಈಗ 4 ಸುತ್ತುಗಳು ಉಳಿದುಕೊಂಡಿರೋದನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಹಂಪಿಯ ಒಂದು ಕೋಟೆಯ ಭದ್ರವಾಗಿ 7 ಸುತ್ತು ಇರೋದನ್ನು ಕಾಣ್ತಾ ಹೋಗ್ತೀವಿ. ಈಗ ಉಳಿದಿರೋದು ಎಷ್ಟಪ್ಪ ಅಂದ್ರೆ 4 ಸುತ್ತುಗಳು ಮಾತ್ರ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡ್ತಾ ಹೋದ್ವಿ. ನಂತರದಲ್ಲಿ ಸಂಗೀತ ಮತ್ತು ನೃತ್ಯವನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ದೊರೆಗಳು ಲಲಿತ ಕಲೆಗಳಾದಂಥ ಸಂಗೀತ, ನೃತ್ಯ, ನಾಟಕ ಇಂತ್ಯಾದಿ ಕಲೆಗಳನ್ನು ಪೋಷಿಸಿ ಬೆಳೆಸ್ತಾ ಹೋಗ್ತಾರೆ. ಕಲಾವಿದರಿಗೆ ಅರಮನೆ ಮತ್ತು ದೇವಾಲಯಗಳಲ್ಲಿ ಹೆಚ್ಚಿನ ಒಂದು ಗೌರವದ ನೋಡ್ತಾ ಹೋಗ್ತೀವಿ. ಆ ಪುರಂದರದಾಸರು, ಕನಕದಾಸರು ತಮ್ಮ ಒಂದು ಕೀರ್ತನೆಗಳ ಮೂಲಕ ಕರ್ನಾಟಕ ಸಂಗೀತಕ್ಕೆ ಅತ್ಯಮೂಲ್ಯವಾದಂಥ ಕೊಡುಗೆಗಳನ್ನು ನೀಡ್ತಾ ಹೋಗ್ತಾರೆ. ನರ್ತಕಿಯರು ಸರ್ವಾಲಂಕಾರ ಪೋಷಿತರಾಗಿ ದೇವಾಲಯ ಮತ್ತು ಅರಮನೆಗಳಲ್ಲಿ ನೃತ್ಯ ಪ್ರದರ್ಶನವನ್ನು ಮಾಡ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ವಿಜಯನಗರ ಕಾಲದ ಒಂದು ಸಂಗೀತ ಮತ್ತು ನೃತ್ಯವನ್ನು ನೋಡ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಜೊತೆಗೆ ಸಂಗೀತ ಮತ್ತು ನೃತ್ಯವನ್ನು ನೋಡ್ತಾ ಹೋದ್ವಿ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮೊಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.